ಇವತ್ತಿನ ಟೈಮೇ ಹಂಗೆ ಗುರುವೆ. ಒಂದು ಒಳ್ಳೆ ಸಿನಿಮಾನ ಆನ್ ಪೇಪರ್ ಇಂದ ಬೆಳ್ಳಿ ತೆರೆಗೆ ತರೋದು ಸಖತ್ ಕಷ್ಟ ಆಗ್ಬಿಟ್ಟಿದೆ. ಆದ್ರೂ ಈ ಪ್ರೋಸೆಸ್ ಅಲ್ಲಿ ಕೆಲವು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗ್ತವೆ, ಇನ್ನು ಕೆಲವು ಡಿಸಾಸ್ಟರ್ ಗಳಾಗಿ ಹೋಗ್ತವೆ. ಬಟ್ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಆ ಸಿನಿಮಾ ಓಡ್ಲಿಲ್ಲ ಅಂದ್ರೆ ಸಿನಿಮಾ ತಂಡಕ್ಕೆ ಆಗುವಂತಹ ನೋವು ಬೇರೆನೆ ಇರುತ್ತೆ. ಇದಕ್ಕೆ ಕಾರಣ ಹಲವಾರು ಇರ್ಬೋದು, ಬಟ್ ಒಂದು ಒಳ್ಳೆ ಸಿನಿಮಾಗೆ ಇಂಜಸ್ಟಿಸ್ ಆಗೋದು ಖಂಡಿತ. ಇವತ್ತು ನಾವು ಕಂಟೆಂಟ್ ಅಲ್ಲಿ ಕಿಂಗ್ ಆದ್ರೂ ಸಹ ಬಾಕ್ಸ್ ಆಫೀಸ್ ಅಲ್ಲಿ ಫೇಲ್ ಆದ ಹಾಗೂ ತಕ್ಕ ಮಟ್ಟಿಗೆ ಪಾಪ್ಯುಲರ್ ಆಗದೆ ಇರುವಂತಹ ಸಿನಿಮಾಗಳ ಲಿಸ್ಟ್ ನ ನೀವು ಮುಂದೆ ತಂದಿರ್ತಾ ಇದೀವಿ. ಬನ್ನಿ ನೋಡ್ಕೊಂಬರೋಣ. ಅಂಡರ್ ರೇಟೆಡ್ ಸಿನಿಮಾಸ್ ಆಫ್ ಇಂಡಿಯಾ ಪಾರ್ಟ್ 5. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರ್ಯಾಪ್ಡ್ ಇದು ವಿವೇಕ್ ಮೋಟ್ವಾನಿ ನಿರ್ದೇಶಿಸಿ ರಾಜ್ಕುಮಾರ್ ರಾವ್ ಅವರು ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿದ್ದು, ಒಬ್ಬ ಮನುಷ್ಯ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಅಪಾರ್ಟ್ಮೆಂಟ್ ನ ಫ್ಲಾಟ್ ಒಂದರಲ್ಲಿ ಆಕ್ಸಿಡೆಂಟಲ್ ಆಗಿ ಸಿಗಾಕೊಂಡ್ಬಿಡ್ತಾನೆ. ಯಾವುದೇ ಊಟ, ನೀರು ಮತ್ತೆ ಎಲೆಕ್ಟ್ರಿಸಿಟಿನೂ ಇಲ್ಲದೆ ಇರುವಾಗ ಇಲ್ಲಿನ ಕೆಲವೊಂದು ಸನ್ನಿವೇಶಗಳು ಓರ್ವ ಮನುಷ್ಯ ತನ್ನ ಉಳಿವಿಗೋಸ್ಕರ ಏನೆಲ್ಲ ಎದುರಿಸ್ತಾನೆ ಅನ್ನೋದನ್ನ ತೋರಿಸಿಕೊಡ್ತವೆ, ವಿಚ್ ಇಸ್ ವೆರಿ ಡಿಸ್ಟರ್ಬಿಂಗ್. ಬಹಳ ಕಮ್ಮಿ ಬಡ್ಜೆಟ್ ಅಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದ್ದು, ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಉಚಿತವಾಗಿ ನಿಮಗೆ ಸಿಗುತ್ತೆ ಹಿಂದಿ ಭಾಷೆಯಲ್ಲಿ. ಅಂಡ್ ಇದು 7.5 IMDb ರೇಟಿಂಗ್ ಅನ್ನ ಕೂಡ ಪಡ್ಕೊಂಡಿದೆ. ಕ್ಷಣಂ ರವಿಕಾಂತ್ ಪೆರಪ್ಪು ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಅಡವಿಶೇಷ್, ಅದಾ ಶರ್ಮಾ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ರಿಷಿ ಹಾಗೂ ಶ್ವೇತಾ ಅನ್ನುವಂತಹ ಪಾತ್ರಗಳ ಸುತ್ತ. ಶ್ವೇತಾಳ 5 ವರ್ಷದ ಮಗಳು ಒಂದಿನ ಅಚಾನಕ್ ಆಗಿ ಕಾಣೆ ಹೋಗ್ತಾಳೆ. ಆ ವಿಷಯಕ್ಕೆ ಹೆಲ್ಪ್ ತಗೊಳ್ಳೋದಕ್ಕೆ ತನ್ನ ಎಕ್ಸ್ ಆದಂತಹ ರಿಷಿಗೆ ಕಾಲ್ ಮಾಡ್ತಾಳೆ. ಇವಳು ರಿಷಿಗೆ ಮಾತ್ರ ಯಾಕೆ ಹೆಲ್ಪ್ ಕೇಳ್ತಾ ಇರೋದು, ಇವಳು ಗಂಡ, ಪೊಲೀಸ್ ಡಿಪಾರ್ಟ್ಮೆಂಟ್, ಇವ್ರು ಯಾರು ಸಹಾಯ ಮಾಡ್ತಿಲ್ವಾ, ಇವೆಲ್ಲ ಏನು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾ ನ್ಯೂ ಕಮ್ಮರ್ಸ್ ಅನ್ನುವಂತಹ ಒಂದು ಟ್ಯಾಗ್ ಅನ್ನ ಪಡ್ಕೊಂಡು ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಸದ್ದು ಮಾಡಿರ್ಲಿಲ್ಲ. ಬಟ್ ಇದು ಪಾಪ್ಯುಲಾರಿಟಿ ಪಡ್ಕೊಂಡಿತ್ತು ಇದರ ಟಿವಿ ರಿಲೀಸ್ ಆದ್ಮೇಲೆ. ಇದನ್ನ ಬಾಗಿ 2 ಅನ್ನುವಂತಹ ಹೆಸರಿನಲ್ಲಿ ಟೈಗರ್ ಶ್ರಾಫ್ ಅವರು ಹಿಂದಿಲಿ ರೀಮೇಕ್ ಮಾಡಿದ್ದಾರೆ. ಇಲ್ಲಿನ ಸ್ಟೋರಿ ಬಹಳ ಫ್ರೆಶ್ ಆಗಿದೆ. ಸಿನಿಮಾ 10 ವರ್ಷ ಹಳೇದಾದ್ರೂ ಫ್ರೆಶ್ ಅಂತ ಅನ್ಸುತ್ತೆ. ಅಂಡ್ ಇಲ್ಲಿನ ಆಕ್ಷನ್ ಕೂಡ ನೋಡೋದಕ್ಕೆ ಬೊಂಬಾಟ್ ಆಗಿದೆ ಗುರುವೆ. 8.2 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ತೆಲುಗು ಭಾಷೆಯಲ್ಲಿ ಸೋನಿ ಲೈವ್ ನಲ್ಲಿ ಅವೈಲೇಬಲ್ ಇದೆ. ರಾಮ ರಾಮ ರೇ ಇದು ಡಿ ಸತ್ಯಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ವಾಸುಕಿ ವೈಭವ್ ಅವರು ಮೊದಲು ಸಂಗೀತ ನೀಡಿರುವಂತಹ ಸಿನಿಮಾ ಇದು. ಇವ್ನು ಯಾವಾಗ್ಲೂ ಲೀಡ್ ಆಕ್ಟರ್ಗಳ ಹೆಸರು ಹೇಳ್ತಾ ಇದ್ದ, ಇದೇನಿದು ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ಮೆನ್ಷನ್ ಮಾಡ್ತಿದ್ದಾನೆ ಅಂತ ಅನ್ಕೋತಾ ಇದ್ದೀರಾ? ಅದಕ್ಕೆ ಕಾರಣ ಈ ಸಿನಿಮಾ ಈ ಕ್ವಾಲಿಟಿನ ಅಚೀವ್ ಮಾಡೋದಕ್ಕೆ 2 ಮೇನ್ ಪಿಲ್ಲರ್ಸ್ ಗಳು ಇವರಿಬ್ಬರೇ ಅನ್ನೋದು ನನ್ನ ಅಭಿಪ್ರಾಯ. ಹಾಗಂತ ಲೀಡ್ ಆಕ್ಟರ್ಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಅಲ್ಲ, ಅದು ಕೂಡ ಟಾಪ್ ನಾಚ್ ಆಗಿದೆ. ವೆರಿ ಸಿಂಪಲ್ ಬಟ್ ಯುನೀಕ್ ಮತ್ತು ಫ್ರೆಶ್ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ತಪ್ಪಾಗಲ್ಲ. ಎಲ್ಲಿ ಏನನ್ನ ಪ್ಲೇಸ್ ಮಾಡಬೇಕು, ಅವು ಹೇಗೆ ಎಸ್ಟಾಬ್ಲಿಷ್ ಆಗಬೇಕು, ಎಲ್ಲವನ್ನ ಬ್ಯೂಟಿಫುಲ್ ಆಗಿ ತೆರೆ ಮೇಲೆ ಇಳಿಸಿದ್ದಾರೆ ಈ ಸಿನಿಮಾ ತಂಡ. ಈ ಸಿನಿಮಾ 8.2 IMDb ರೇಟಿಂಗ್ ಅನ್ನ ಪಡ್ಕೊಂಡು ZEE5 ನಲ್ಲಿ ಅವೈಲೇಬಲ್ ಇದೆ. ದ ಲಂಚ್ ಬಾಕ್ಸ್ ಮುಂಬೈನಲ್ಲಿ ಡಬ್ಬಾವಾಲಾಸ್ ಅನ್ನುವಂತಹ ಒಂದು ಪ್ರಾಕ್ಟೀಸ್ ಇದೆ. ಅದು ಏನಪ್ಪಾ ಅಂತ ಅಂದ್ರೆ ಕೆಲವು ಸಣ್ಣ ಪುಟ್ಟ ಗುಂಪುಗಳು ಅಥವಾ ಕೆಲವೊಮ್ಮೆ ಒಂದಷ್ಟು ಹೌಸ್ ವೈಫ್ಗಳು ಸೇರಿ ಬಲ್ಕ್ ಆಗಿ ಮಧ್ಯಾಹ್ನದ ಹೊತ್ತಿಗೆ ಆಫೀಸ್ ವರ್ಕರ್ಸ್ಗೆ ಊಟ ತಲುಪಿಸೋದು. ಇದೇ ಊಟದ ಬಾಕ್ಸ್ ನ ಎಕ್ಸ್ಚೇಂಜ್ ಇಂದ ಹುಟ್ಟಿದಂತಹ ಪ್ರೀತಿಯ ಕಥೆ ಇದಾಗಿದೆ. ಇಲ್ಲಿ ಪ್ರೀತಿ ಅನ್ನೋದು ನಿಜವಾಗ್ಲೂ ಇದ್ರೆ ಕಮ್ಯುನಿಕೇಶನ್ ಅನ್ನೋದು ಅಡ್ಗೋಡೆ ಅಲ್ಲ ಅನ್ನೋದನ್ನ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಬಾಲಿವುಡ್ ನ ವರ್ಸಟೈಲ್ ಆಕ್ಟರ್ ಇರ್ಫಾನ್ ಖಾನ್ ಹಾಗೆ ನಿಮ್ರತ್ ಕೌರ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರಿತೇಶ್ ಬತ್ರಾ ಅವರು ಈ ಸಿನಿಮಾದ ನಿರ್ದೇಶಕರು. ರಿತೇಶ್ ಅವರ ಮೊದಲ ಸಿನಿಮಾ ಇದಾಗಿದ್ದು ಆಲ್ ಓವರ್ ದ ವರ್ಲ್ಡ್ ಸಾಕಷ್ಟು ಪ್ರಶಂಸೆ, ಅವಾರ್ಡ್ ಗಳನ್ನ ಪಡ್ಕೊಂಡಿದೆ. ಅಮೆಜಾನ್ ಪ್ರೈಮ್ ನಲ್ಲಿ ಈ ಸಿನಿಮಾ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ರಿಪ್ಲೈ ಬೇಗ ಮಾಡಲ್ಲ, ಈ ಸಿನಿಮಾನ ತಪ್ಪದೆ ಸಜೆಸ್ಟ್ ಮಾಡಿ ಗುರುವೆ. ತಂಗಮೀಂಗಲ್ ಇದು ತಮಿಳಿನ ಮೋಸ್ಟ್ ಅಂಡರ್ ರೇಟೆಡ್ ಡೈರೆಕ್ಟರ್ ರಾಮ್ ಅವರು ನಿರ್ದೇಶಿಸಿ ಅಂಡ್ ತಮ್ಮ ಜೊತೆಗೆ ಸಾಧನಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಕತೆ ಬೇಸ್ ಆಗಿರೋದು ಚೆಲ್ಲಮ್ಮ, ಕಲ್ಯಾಣಿ ಅನ್ನುವಂತಹ ಪಾತ್ರಗಳ ಸುತ್ತ. ಚೆಲ್ಲಮ್ಮ ಸ್ಕೂಲಲ್ಲಿ ಸ್ವಲ್ಪ ಡಲ್ ಸ್ಟೂಡೆಂಟ್ ಆಗಿರುವಾಗ ಈ ಸಮಾಜ ಎಷ್ಟು ಆಡ್ಕೊಳ್ಳುತ್ತೆ, ಟೀಕೆ ಮಾಡುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ಹೀಗಿರುವಾಗ ತನ್ನ ತಂದೆಯಾದಂತಹ ಕಲ್ಯಾಣ್ ಹೇಗೆ ಈ ಎಲ್ಲದನ್ನ ಫೇಸ್ ಮಾಡ್ತಾ ಅವರ ಸಣ್ಣ ಒಂದು ವರ್ಲ್ಡ್ ಅಲ್ಲಿ ಖುಷಿಯಾಗಿರ್ತಾರೆ ಅನ್ನೋದೇ ಇಲ್ಲಿನ ಪ್ಲಾಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇದಲ್ಲದೆ ಹಲವಾರು ಮೀನಿಂಗ್ಫುಲ್ ಲೇಯರ್ಸ್ ಗಳಿದಾವೆ. ಒಂದು ಸಿನಿಮಾ ಸ್ಲೋ ಆಗಿದ್ರು ಕೂಡ ಅದು ಕೊಡುವಂತಹ ಫೀಲ್ಗೆ, ವೈಬ್ಗೆ ಈ ಸಿನಿಮಾ ನೋಡ್ತೀನಿ ಅಂತಂದ್ರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ಈ ಸಿನಿಮಾಗೆ ನೀವು ಒಂದ್ ಬಾರಿ ಅಟ್ರಾಕ್ಟ್ ಆದ್ರೆ ನೀವು ಮರೆಯೋಕ್ ಸ್ವಲ್ಪ ಕಷ್ಟನೇ. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ಗಳು, ಎಕ್ಸಲೆಂಟ್ ಡೈಲಾಗ್, ಬಟ್ ಮಿನಿಮಮ್ ಸಕ್ಸಸ್ ಅಟ್ ಬಾಕ್ಸ್ ಆಫೀಸ್. ಗುಲ್ಟು ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿ ನವೀನ್ ಶಂಕರ್, ಸೋನು ಗೌಡ, ರಂಗಾಯಣ ರಘು ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದಾಗಿದ್ದು ಕನ್ನಡದ ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಜಾನರ್ ಆದಂತಹ ಸೈಬರ್ ಕ್ರೈಮ್ ಥ್ರಿಲ್ಲರ್ ಕ್ಯಾಟಗರಿಗೆ ಇದು ಸೇರ್ಪಡೆ ಆಗುತ್ತೆ. ಇಲ್ಲಿನ ಪ್ಲಾಟು, ಸ್ಟೋರಿ ಲೈನ್ ಅನ್ನ ನಾನು ಬಿಟ್ಕೊಡೋದಕ್ಕೆ ಬಯಸೋದಿಲ್ಲ, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹ್ಯಾಂಪರ್ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. 2018ರ ಮಟ್ಟದಲ್ಲಿ ಅಂದ್ರೆ ಕನ್ನಡ ಇಂಡಸ್ಟ್ರಿಯ ಮಾರ್ಕೆಟ್ ಒಂದು ಲೆವೆಲ್ಗೆ ಲಿಮಿಟೆಡ್ ಆಗಿದ್ದಾಗ ರಿಸ್ಕ್ ತಗೊಂಡು ಮಾಡಿದಂತಹ ಸಿನಿಮಾ ಇದಾಗಿತ್ತು. ಬಟ್ ಇದು ಡಿಸರ್ವ್ ಮಾಡ್ತಿದ್ದ ರೆಕಗ್ನಿಷನ್, ಪಾಪ್ಯುಲಾರಿಟಿ ಇದಕ್ಕೆ ಸಿಗ್ಲಿಲ್ಲ. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಇಲ್ಲಿನ ನರೇಷನ್ ಅಂಡ್ ಸ್ಕ್ರೀನ್ ಪ್ಲೇ ಎರಡೂ ಕೂಡ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಅಂಡ್ ಇದರ ಡ್ಯೂರೇಷನ್ ಬರೀ 1 ಗಂಟೆ 45 ನಿಮಿಷ ಮಾತ್ರ. ನಮ್ಮ ನೆಲದ ಈ ವಿಭಿನ್ನ ಪ್ರಯತ್ನವನ್ನ ನೀವು ಮಿಸ್ ಮಾಡ್ಕೊಂಡಿದ್ರೆ ಇದು ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇದೆ. ಅಂಡ್ ಈ ಸಿನಿಮಾಗೆ IMDb 7.8 ರೇಟಿಂಗ್ಸ್ ಕೂಡ ಸಿಕ್ಕಿದೆ.
7G ರೈನ್ಬೋ ಕಾಲೋನಿ. ಸೆಲ್ವರಾಘವನ್ ಅವರು ಡೈರೆಕ್ಟ್ ಮಾಡಿ ರವಿಕೃಷ್ಣ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದ ಕತೆ ಸುತ್ತೋದು ಖದೀರ್ ಮತ್ತು ಅನಿತಾ ಅನ್ನುವಂತಹ ಪಾತ್ರಗಳ ಸುತ್ತ. ಖದೀರ್ ಅನ್ನೋನು ಎಲ್ಲದನ್ನೂ ಲೈಟ್ ಆಗಿ ತಗೊಂಡು ಯಾವುದ್ರಲ್ಲೂ ಶ್ರಮ ಹಾಕ್ತಾನೆ ಬದುಕನ್ನ ಸಾಗಿಸ್ತಾ ಇರ್ತಾನೆ. ಒಂದು ದಿನ ಇವನ ಕಾಲೋನಿಗೆ ಅನಿತಾ ಅನ್ನುವಂತಹ ಹೊಸ ಹುಡುಗಿ ಎಂಟ್ರಿ ಕೊಟ್ಟಾಗ ಇವನಿಗೆ ಪ್ರೀತಿ ಹುಟ್ಟುತ್ತೆ. ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಖದೀರ್ ತನ್ನನ್ನ ತಾನು ಹೇಗೆ ಬದಲಾಯಿಸ್ಕೊಂಡ, ಕೊನೆಗೆ ಅವನಿಗೆ ಸಿಕ್ಕಿದ್ದು ಏನು ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿ ಕೆಲವೊಂದು ಸೀನ್ಸ್ಗಳು ಬಹಳ ಯುನೀಕ್ ನರೇಟಿವ್ಸ್ ನ ನಿಮ್ ಮುಂದೆ ಇಡುತ್ತೆ. ಇದೊಂದು ಕಲ್ಟ್ ಕ್ಲಾಸಿಕ್ ಅನ್ನುವಂತಹ ಟ್ಯಾಗ್ ಅನ್ನ ಕೂಡ ಪಡ್ಕೊಂಡಿದೆ. 7.9 IMDb ಪಡ್ಕೊಂಡಿರುವಂತಹ ಈ ಸಿನಿಮಾ ನಿಮ್ಗೆ ಸಿಗೋದು ಹಾಟ್ ಸ್ಟಾರ್ ನಲ್ಲಿ. ಗೋಲಂ 2024 ವರ್ಷ ಮಲಯಾಳಂ ಸಿನಿಮಾ ಯಾವ ವೇಗದಲ್ಲಿ ಓಡ್ತಾ ಇತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಈ ಬಿರುಗಾಳಿಗೆ ಎಲ್ಲೋ ಮೂಲೆಗೆ ಸೇರ್ಕೊಂಡಿರುವಂತಹ ಅಂಡರ್ ರೇಟೆಡ್ ಥ್ರಿಲ್ಲರ್ ಅಲ್ಲಲ್ಲ, ಮಾಸ್ಟರ್ ಪೀಸ್ ಥ್ರಿಲ್ಲರ್ ಇದು. ವಿಟೆಕ್ ಅನ್ನುವಂತಹ ಒಂದು ಸಂಸ್ಥೆ, ಇದರ ಓನರ್ ಅವನು ಡೈಲಿ ಆಫೀಸ್ಗೆ ಬರುವಂತಹ ರೀತಿ, ಬಂದ ಕೆಲವು ಹೊತ್ತಾದ್ಮೇಲೆ ವಾಶ್ರೂಮ್ಗೆ ಹೋಗ್ತಾನೆ, ಬಟ್ ಅಲ್ಲೇ ಅವನು ಸಾವನ್ನಪ್ತಾನೆ. ವಾಶ್ರೂಮ್ ಅಲ್ಲಿ ಯಾವುದೇ ಹೊಡೆದಾಟದ ಗುರುತುಗಳಾಗ್ಲಿ ಬೇರೆ ಪಾಯ್ಸನಸ್ ಎಲಿಮೆಂಟ್ಸ್ ನ ಗುರುತುಗಳಾಗ್ಲಿ ಇರೋದಿಲ್ಲ. ಇವರು ಹೇಗೆ ಸತ್ರು ಅನ್ನೋದರ ಇನ್ವೆಸ್ಟಿಗೇಷನ್ ನ ಡೈರೆಕ್ಟರ್ ಅವರು ಬರ್ಕೊಂಡಿರುವಂತಹ ರೀತಿಯಾಗ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿಯಾಗ್ಲಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ನ ಪ್ರೊವೈಡ್ ಮಾಡ್ತವೆ. ನಮ್ಮ ಜನಗಳಿಗೆ ಥ್ರಿಲ್ಲರ್ ಸಿನಿಮಾಗಳ ಎಕ್ಸ್ಪೋಜರ್ ತುಂಬಾ ಸಿಕ್ಕಿದೆ. ಕಥೆಯ ಪೇಸ್ ಸ್ವಲ್ಪ ರೊಟೀನ್ ಅಂತ ಅಂದ್ರೂ ಕೂಡ ಅವರು ಬಹಳ ಲೀಲಾಜಾಲವಾಗಿ ಕ್ಲೈಮ್ಯಾಕ್ಸ್ ಅನ್ನ ಪ್ರೆಡಿಕ್ಟ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಅದಕ್ಕೆ ಅವಕಾಶ ಸಿಗದ ಹಾಗೆ ನೋಡ್ಕೊಂಡಿದ್ದಾರೆ ಡೈರೆಕ್ಟರು. ಅದಕ್ಕೆ ಒಂದು ಸಲಾಂ ಸಲ್ಲಿಸಲೇಬೇಕು. ಲೇಟ್ ಆಗಿ ನೋಡಿದ್ರು ಸಿಕ್ಕ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್. 7.3 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲಿ ಅವೈಲಬಲ್ ಇದೆ. ಆರೆಂಜ್ ಮಗಧೀರ ಅನ್ನುವಂತಹ ಮ್ಯಾಗ್ನಮ್ ಓಪಸ್ ನಲ್ಲಿ ನೇಷನ್ ವೈಡ್ ಸದ್ದು ಮಾಡಿದಂತಹ ರಾಮ್ ಚರಣ್ ಅವರು ನೆಕ್ಸ್ಟ್ ಕಾಣಿಸ್ಕೊಂಡಿದ್ದು ಆರೆಂಜ್ ನಲ್ಲಿ. ಇದು ಭಾಸ್ಕರ್ ಅವರು ಡೈರೆಕ್ಟ್ ಮಾಡಿ ರಾಮ್ ಚರಣ್ ಜೆನಿಲಿಯಾ ಲೀಡ್ ಗಳಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ರಾಮ್ ಇಲ್ಲಿನ ಮುಖ್ಯ ಪಾತ್ರಧಾರಿ ಆಸ್ಟ್ರೇಲಿಯಾದಲ್ಲಿ ಗ್ರಾಫಿಕ್ ಆರ್ಟಿಸ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾನೆ. ಕೇರ್ ಫ್ರೀ ಆಟಿಟ್ಯೂಡ್ ನಲ್ಲಿ ಜೀವನ ಸಾಗಿಸುವಂತಹ ಇವನಿಗೆ ಲವ್ ನ ವ್ಯಾಲ್ಯೂ ಆಗ್ಲಿ ಮಹತ್ವ ಆಗ್ಲಿ ಗೊತ್ತಿರೋದಿಲ್ಲ. ಅವಾಗ ಇವನು ಜಾನು ಅನ್ನುವಂತಹ ಹುಡುಗಿನ ಮೀಟ್ ಆಗ್ತಾನೆ. ಅಲ್ಲಿಂದ ಮುಂದೇನು ಇವರಿಬ್ರು ಪ್ರೀತಿಲಿ ಬಿದ್ದಿದ್ರ, ಇವರಿಬ್ರು ಐಡಿಯಾಲಜೀಸ್ ಮ್ಯಾಚ್ ಆಯ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸರ್ಫೇಸ್ ಲೆವೆಲ್ ಅಲ್ಲಿ ಇದು ನಾರ್ಮಲ್ ಲವ್ ಸ್ಟೋರಿ ಅಂತ ಅನಿಸ್ಬೋದು, ಬಟ್ ಇಲ್ಲಿನ ಸ್ಟೋರಿಗೆ ಇವರು ಕೊಟ್ಟಿರುವಂತಹ ಡೆಪ್ತ್ ಎಲ್ಲರೂ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸಿನಿಮಾವನ್ನ ಆಗ ಜನ ರಿಜೆಕ್ಟ್ ಮಾಡಿದ್ರು, ಬಟ್ ಈಗ ಇದು ಒಂದು ಕಲ್ಟ್ ಫಾಲೋಯಿಂಗ್ ಅನ್ನ ಹೊಂದಿದೆ. ಸಿನಿಮಾ 6.7 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ತೆಲುಗು ಭಾಷೆಯಲ್ಲಿ ಅವೈಲಬಲ್ ಇದೆ. ಆ ಕರಾಳ ರಾತ್ರಿ ಇದು ದಯಾಳ್ ಪದ್ಮನಾಭನ್ ಅವರು ಡೈರೆಕ್ಟ್ ಮಾಡಿ ಅನುಪಮಾ ಗೌಡ, ಜಯರಾಮ್ ಕಾರ್ತಿಕ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಮನೆಯಲ್ಲಿ ಬಡತನ ಆವರಿಸ್ಕೊಂಡಾಗ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಫುಲ್ ಬ್ಯಾಗ್ ಅಲ್ಲಿ ಚಿನ್ನನ ತುಂಬಿಸ್ಕೊಂಡು ಆಶ್ರಯ ಕೇಳೋದಕ್ಕೆ ಬರ್ತಾನೆ. ಅವನು ಬರೋದ್ ಯಾಕೆ, ಇವರ ಮನೆಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಏನ್ ಕಾರಣ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾ ಥಿಯೇಟರ್ಗಳಲ್ಲಿ ಕೋಲ್ಡ್ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು ಅಂಡ್ ಇದು ಟಿವಿ ಪ್ರೀಮಿಯರ್ ನ ಕಂಡ ನಂತರ. ಈ ಸಿನಿಮಾ ಬೇರೆ ಯೂಶುವಲ್ ಥ್ರಿಲ್ಲರ್ ಗಳ ತರ ಬಹಳಷ್ಟು ಡೆಪ್ತ್ ನ ಲೇಯರ್ಸ್ ಗಳನ್ನ ಒಳಗೊಂಡಿವೆ. ಈ ಮಾಸ್ಟರ್ ಪೀಸ್ ನ ನೀವು ಮಿಸ್ ಮಾಡ್ಕೊಂಡಿದ್ರೆ ಇದು ಹಾಟ್ ಸ್ಟಾರ್ ಅಲ್ಲಿ ಉಚಿತವಾಗಿ ಅವೈಲಬಲ್ ಇದೆ ವಿತ್ 7.9 IMDb ರೇಟಿಂಗ್ಸ್. ಇದಾಗಿತ್ತು ಅಂಡರ್ ರೇಟೆಡ್ ಸಿನಿಮಾಸ್ ಆಫ್ ಇಂಡಿಯಾ ಪಾರ್ಟ್ 5. ಇದರಲ್ಲಿ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್, ಮನು.